ಕುಣಿಗಲ್ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯಾಚರಣೆ. ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಗೋಪುರ ಸ್ಥಾಪನೆ ಮಾಡಿ ಬೆಂಗಳೂರಿನ ಬೆಳೆಯುವ ವಿಸ್ತೀರ್ಣದ ಭವಿಷ್ಯವನ್ನ ನುಡಿದು ನಗರಾಭಿವೃದ್ಧಿಯ ಯೋಜನೆ, ಮಾರುಕಟ್ಟೆ, ಬೀದಿಗಳು, ಕೋಟೆ, ಕೆರೆಗಳು ಕಟ್ಟಿ ವಿಜಯನಗರದ ಸಾಮ್ರಾಜ್ಯದ ಆಡಳಿತದಲ್ಲಿ ಉತ್ತಮ ನಾಯಕನಾಗಿ ಗುರುತಿಸಿಕೊಂಡ ಕರ್ನಾಟಕ ಇತಿಹಾಸದ ಪ್ರಮುಖರಾಗಿ ಸೇವೆ ಮಾಡಿದ ಇವರ ಸ್ಮಾರಕಗಳು ಇಂದಿಗೆ ಇರುವುದೇ ನಾಡಿಗೆ ಕೊಡುಗೆಯ ಸಾಕ್ಷಿಯಾಗಿದೆ. ತಾಲೂಕು ಆಡಳಿತ ಮತ್ತು ಸಂಘ ಸಂಸ್ಥೆಗೆ ಸಹಭಾಗಿತ್ವದಲ್ಲಿ ಹುತ್ರಿ ಬೆಟ್ಟದಿಂದ ಜ್ಯೋತಿ ಹಚ್ಚಿ ಗೃಹಿಣಿಯರು ಕಳಸ ಹೊತ್ತು ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ತಾಲೂಕು ಆಡಳಿತದ ಸೌಧದ ವೇದಿಕೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರಾದ ರಂಗನಾಥ್, 500 ವರ್ಷ ಕಳೆದರೂ ಕೆಂಪೇಗೌಡರ ಕೊಡುಗೆ ನೆನಪು ನಾಡಿಗೆ ಸ್ಮರಣೀಯ ಆದರ್ಶ ಎಂದರು. ತಾಲೂಕಿನ ಎಲ್ಲಾ ಕ್ಷೇತ್ರದ ಸಾಧಕರು, ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಸನ್ಮಾನವನ್ನ ಮಾಡಿದರು. ತಾಲೂಕು ಕಚೇರಿ ಮುಂಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯ ನಿರ್ಮಾಣ ಮಾಡಲು ಘೋಷಿಸಿ ಸಮುದಾಯದ ಮುಖಂಡರುಗಳ ಬೇಡಿಕೆಯ ಗೊಂದಲಕ್ಕೆ ತೆರೆ ಎಳೆದರು. ಸತೀಶ್, ಜೆಕೆ ನ್ಯೂಸ್ ಕನ್ನಡ, ಕುಣಿಗಲ್. ನಮಸ್ಕಾರಗಳನ್ನು ಹೇಳಿ ನಮ್ಮ ಜೊತೆ ರೈತಾಪಿ ಕುಟುಂಬ ವರ್ಗದವರು ಇದ್ದಾರೆ, ಸನ್ಮಾನಿತರಾದ ಪುರಸ್ಕೃತರೆಲ್ಲ ಇದ್ದಾರೆ, ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟು ಅವರು ಸಹ ಕೂತಿದ್ದಾರೆ. ಎಲ್ಲರಿಗೂ ನಮಸ್ಕರಿಸಿ, ಜಾಸ್ತಿ ಹೊತ್ತು ಮಾತನ್ನ ಕೇಳಕ್ಕೆ ನಿಮ್ಗೂ ಬೇಸರ, ನಮಗೂ ಮಾತಾಡ್ಲಿಕ್ಕೆ ಬಲವಂತದ ಮಾತುಗಳನ್ನು ಆಡ್ಕೊಡ್ದು ಅಂತ ಹೇಳಿ ನಾನು 5 ನಿಮಿಷದಲ್ಲಿ ಇದನ್ನ ಮುಗಿಸ್ತೇನೆ. ಯಾವ ಕಾರಣಕ್ಕೋಸ್ಕರ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವನ್ನ 517ನೇ ಜಯಂತ್ಯೋತ್ಸವನ್ನ ಮಾಡ್ತಾರಂತ ವಿಚಾರನ ತಾವೆಲ್ಲ ಅವಲೋಕನ ಮಾಡ್ಕೋಬೇಕು. ಇವತ್ತು ನೀವೆಲ್ಲ ವಿದ್ಯಾರ್ಥಿಯವರಿದ್ದಾರೆ, ಹಿರೀಕರಿದ್ದೀರಿ, ನಾಗರಿಕ ಬಂಧುಗಳಿದ್ದೀರಿ. ಈಗ ತಾನೇ ಮಾತಾಡಿದಂತ ನಮ್ಮ ಪ್ರಧಾನ ಭಾಷಣಕಾರರಾದಂಥ ನಂಜಪ್ಪ ಅವರು ಬಹಳಷ್ಟು ವಿಶ್ಲೇಷಣೆ ಮಾಡಿದ್ರು. ಕೆಂಪೇಗೌಡರ ಬದುಕು ಏನು, ಅವರ ದೃಷ್ಟಿ ಏನು, ಅವರ ಜೀವನವೇನು, ಅವರಿಂದ ಆದಂಥ ಆದರ್ಶದ ನಗರಗಳು ಏನು ಅನ್ನೋದನ್ನ ಇವತ್ತು ನೀವೆಲ್ಲ ಸೇರಿದ್ದೀರಲ್ಲ, ನಿಮಗೆ ಮನೆಗೋಗಿ ನಿಮ್ಮದೇ ಆದಂಥ ಚಿಂತನೆಯಲ್ಲಿ ಮನಸ್ಸಿಗೆ ಉಲ್ಲಾಸವನ್ನ ಸಿಗಂತ ತಾತ್ಕಾಲಿಕ ಸಂತೋಷಕ್ಕೋಸ್ಕರ ಇವತ್ತು ಒಂದು ವಿಶೇಷ ವ್ಯಕ್ತಿಯ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಮಕ್ಕಳುಗಳು ಸ್ವಲ್ಪ ಬಿಗಿಯಾಗಿ ನಾವು ಹಿಡಿದು ಕೂರಿಸ್ಕೊಂಡಿದ್ದೇವೆ ಬಲವಂತದಲ್ಲಿ. ಆದರೆ ಆ ಬಲವಂತದ ನೀತಿ ಬದುಕು ನೀತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರ ತಾವೆಲ್ಲ ನಮ್ಮನ್ನ ಕ್ಷಮಿಸಿ ನಿಮ್ಮ ಭವಿಷ್ಯವನ್ನ ರೂಢಿಸಿ ಅಂತ ನಾನು ಕೇಳ್ಕೊತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತ ನಿಮ್ಮೆಲ್ಲರ ಪರಮ ಪೂಜ್ಯರು, ಮಾರ್ಗದರ್ಶಕರು, ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ 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 ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ, ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.